ಇರುವವ್ರು 4 ಗುಣಗಳನ್ನ ನೋಡೋಣ ಅಂತೇಳಿ. ದೇವ್ರ ಜೊತೆ ಸಂಬಂಧ ಇರೋದು, ಇರಲಾರ್ದವ್ರದ್ದು 4 ನೋಡಿವಿ, ಇದ್ದವ್ರದ್ದು 4. ಇವರು ದೇವ್ರ ಜೊತೆ ಇವ್ರ ಸಂಬಂಧ ಅದ ಅಂತಾರೆ, ಅದೊಂದು ಗುರುತಿರ್ತಾವೆ. ಆ 4 ಗುರುತುಗಳು ನೋಡೋಣ. 4 ಗುರುತಲ್ಲಿ ಬನ್ನಿ ನಾವೆಲ್ಲರೂ ಕೂಡ ನಮ್ಮ ಸತ್ಯವೇದವನ್ನು ತಿರುಗಿಸೋಣ ಈ ಸಮಯದಲ್ಲಿ. 4 ಗುರುತುಗಳು ದೇವರೊಂದಿಗೆ ನಮಗಿರುವಂಥ ಸಂಬಂಧ. ಫಸ್ಟ್ ಜಾನ್, ಮೊದಲನೇ ಯೋಹಾನನ ಪತ್ರಿಕೆ, ಪ್ರಕಟಣೆಯಿಂದ ಈ ಕಡೆ ಬರ್ತದೆ ನೋಡ್ರದು. ಫಸ್ಟ್ ಜಾನ್, ಮೊದಲನೇ ಯೋಹಾನನ ಪತ್ರಿಕೆ 5ನೇ ಅಧ್ಯಾಯ, ದಯವಿಟ್ಟು 18ನೇ ವಚನ. ಸೊ ಮೊದಲನೇ ಯೋಹಾನನ ಪತ್ರಿಕೆ 5ನೇ ಅಧ್ಯಾಯ, ದಯವಿಟ್ಟು ಯಾರಾದರೂ ಗಟ್ಟಿಯಾಗಿ ಹಿಂದಿಯಲ್ಲಿ ಓದಮ್ಮ. 18ನೇ ವಚನ ಓದಮ್ಮ. हम जानते हैं कि जो कोई परमेश्वर से उत्पन्न हुआ है, जो कोई परमेश्वर से उत्पत्ति हुआ है, वो पाप नहीं करता. ಸಾಕಮ್ಮ, ಕನ್ನಡದಲ್ಲಿ ಓದಮ್ಮ. ದೇವರಿಂದ ಹುಟ್ಟಿದವನು ಪಾಪ ಮಾಡುವನಲ್ಲ ಎಂಬುದು ನಮಗೆ ಗೊತ್ತಾಗಿದೆ. ಸಾಕಮ್ಮ, ನಾವು ನೋಡ್ತೇವೆ. ಎಲ್ಲರೂ ಸ್ವಲ್ಪ ಹೊತ್ತು ನನ್ನ ಕಡೆಗೆ ನೋಡ್ರಿ. ನೀವು ಇಲ್ಲಿ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ದೇವರೊಂದಿಗೆ ಸಂಬಂಧಗಳ ಕುರಿತು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ದೇವರೊಂದಿಗೆ ಸಂಬಂಧ ಇರುವಂಥವರ 4 ಗುರುತುಗಳನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಇದರಲ್ಲಿ ಮೊದಲನೇ ಯೋಹಾನನ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನದಲ್ಲಿ ದೇವರೊಂದಿಗೆ ಸಂಬಂಧ ಇರುವಂಥವ್ರ ಮೊಟ್ಟ ಮೊದಲೇ ಗುರುತೇನಪ್ಪ ಅಂತಂದರೆ ಅವರು ಪಾಪ ಅಂತಕ್ಕಂಥದ್ದು ಮಾಡುವುದಿಲ್ಲ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಇವರು ದೇವರೊಂದಿಗೆ ಇವರು ಸಂಬಂಧ ಅದ, ಇವರು ದೇವರೊಂದಿಗೆ ಲಿಂಕ್ ಅದ, ದೇವರೊಂದಿಗೆ ಇವರು ಸಹವಾಸ ಅದ, ದೇವರೊಂದಿಗೆ ಇವರ ಸಂಬಂಧ ಸಹವಾಸ ಭಾಳ ಗಟ್ಟಿಯಾಗಿದೆ ಅಂತೇಳಿ ಮೊದಲನೇ ಗುರುತೇನಪ್ಪ ಅಂತಂದರೆ, ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ದೇವರ ಸಂಬಂಧಿ ಯಾವತ್ತೂ ಕೂಡ ಆತನು ಪಾಪವನ್ನು ಮಾಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಹಾಗಾದರೆ ನನ್ನ ಪ್ರೀತಿಯ ಸಹೋದರನೇ, ನನ್ನ ಪ್ರೀತಿಯ ಸಹೋದರಿ, ಇವತ್ತು ನಮ್ಮ ಪರಿಶುದ್ಧತೆಯನ್ನು ನಾವು ಒಂದು ವೇಳೆ ಟೆಸ್ಟರ್ ಹಚ್ಚಿ ಅಳೆಯುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಇವತ್ತು ತೂಗುವಂಥ ಸಂದರ್ಭದಲ್ಲಿ ಇವತ್ತು ದೇವರ ಮೇಜಿನ ಸಮೀಪಕ್ಕೆ ಬಂದಿರುವಂಥ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಪರಿಶುದ್ಧತೆಯನ್ನು ನಾವು ಯಾವ ಮಟ್ಟಕ್ಕೆ ನಾವು ಕಾಪಾಡಿಕೊಂಡಿದ್ದೇವೆ ಅಂತಕ್ಕಂಥದ್ದನ್ನು ಸ್ವಲ್ಪ ನಾವು ಇವತ್ತು ಪರೀಕ್ಷೆ ಮಾಡ್ಕೊಳ್ಬೇಕಂತೇಳಿರಿ. ಹಲ್ಲೆಲೂಯಾ. ಕಾರಣ ಏನಪ್ಪ ಅಂತಂದರೆ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ಸುಳ್ಳಾದದ್ದನ್ನು, ಅಸಹ್ಯವಾದದ್ದನ್ನು, ಅಪವಿತ್ರವಾದದ್ದನ್ನು, ಹೊಲೆಯಾದದ್ದು ಯಾವುದು ಕೂಡ ದೇವರ ಸಮೀಪಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಅದಕ್ಕೋಸ್ಕರವಾಗಿ ದೇವರೊಂದಿಗೆ ನಿನ್ನ ಸಂಬಂಧ ಇದೆಯಪ್ಪ ಅಂತಂದರೆ, ದೇವರೊಂದಿಗೆ ನಿನ್ನ ಸಂಬಂಧ ಇದೆಯಪ್ಪ ಅಂತಂದರೆ, ದೇವರೊಂದಿಗೆ ನಿನ್ನ ಒಂದು ಸಹವಾಸ ಇದೆಯಪ್ಪ ಅಂತಂದರೆ, ಅದಕ್ಕೆ ಮೊದಲನೇ ಗುರುತೇನಪ್ಪ ಅಂದರೆ, ನಿನಗೊಂದು ಮೊದಲನೇ ಸ್ಯಾಂಕ್ಷನ್ ಏನಪ್ಪ ಅಂತಂದರೆ, ದೇವರ ಸಂಬಂಧಿ ಯಾವತ್ತೂ ಕೂಡ ಆತನ ಏನು ಮಾಡೋದಿಲ್ಲಪ್ಪ ಅಂತಂದರೆ ಪಾಪ ಅಂತಕ್ಕಂಥದ್ದು ಮಾಡೋದಿಲ್ಲ ಎಂಬುದಾಗಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಕಾರಣ ಏನಪ್ಪ ಅಂತಂದರೆ, ಮೊದಲನೇ ಪೇತ್ರ 1ನೇ ಅಧ್ಯಾಯ 15ನೇ ವಚನ 16ನೇ ವಚನದಲ್ಲಿ ದೇವರು ಹೇಳ್ತಾನೆ, ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಕೂಡ ಏನಾಗಿರಿ, ಪರಿಶುದ್ಧವಾಗಿರಿ ಎಂಬುದಾಗಿ ಹೇಳ್ತಾನೆ. ಅದಕ್ಕೋಸ್ಕರವಾಗಿ ಯಾರು ದೇವರ ಸಂಬಂಧಿಗಳಿರ್ತಾರೋ, ಯಾರಿಗೆ ದೇವ್ರ ಜೊತೆ ಸಂಬಂಧ ಇರ್ತದೋ ಅವ್ರು ಏನು ಮಾಡೋಂಗಿಲ್ಲಪ್ಪ ಅಂತಂದರೆ ಪಾಪ ಅಂತಕ್ಕಂಥದ್ದು ಮಾಡುವುದಿಲ್ಲ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಇವತ್ತು ನಾವೆಲ್ಲರೂ ಒಂದು ಸಲ ನಾವು ಪರೀಕ್ಷೆ ಮಾಡ್ಕೋಬೇಕಂತೇಳಿರಿ. ಇವತ್ತು ನಮ್ಮ ಪರಿಶುದ್ಧತೆ ಯಾವ ಮಟ್ಟಕ್ಕಿದೆ, ಇವತ್ತು ನಮ್ಮ ಪವಿತ್ರತೆ ಅಂತಕ್ಕಂಥದ್ದು ಯಾವ ಮಟ್ಟಕ್ಕಿದೆ, ನಮ್ಮ ಆತ್ಮೀಯ ಜೀವಿತದ ದೇವರು ನೋಡುವಂಥ ಸಂದರ್ಭದಲ್ಲಿ ನಮ್ಮ ಒಂದು ಪವಿತ್ರ ಜೀವಿತ ಯಾವ ರೀತಿಯಾಗಿದೆ ಎಂಬುದಾಗಿ ಒಂದು ಸಲ ನಾವು ಏನು ಮಾಡ್ಬೇಕಂದ್ರೆ ನಮ್ಮನ್ನು ನಾವು ಏನು ಮಾಡ್ಬೇಕ್ರಿ, ಪರೀಕ್ಷೆ ಮಾಡ್ಕೊಳ್ಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಇದು ಮೊದಲನೇ ಗುರುತು. ದೇವರೊಂದಿಗೆ ಸಂಬಂಧ ಇರುವಂಥವ್ರು ಮೊದಲನೇ ಗುರುತೇನಪ್ಪ ಅಂದರೆ ದೇವರ ಸಂಬಂಧಿ ಯಾವತ್ತೂ ಕೂಡ ಆತನು ಪಾಪ ಮಾಡುವುದಿಲ್ಲ ಎಂಬುದಾಗಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಹಾಗಾದರೆ ಬನ್ನಿ ನಾವು ಎರಡನೇದಾಗಿ ದೇವರ ಸಂಬಂಧಿಗಿರುವಂಥ ಎರಡನೇ ಗುರುತೇನೆಂಬುದಾಗಿ ಅದೇ ಮೊದಲನೇ ಯೋಹಾನನ ಪತ್ರಿಕೆ ನೋಡ್ರಿ ದಯವಿಟ್ಟು. ಅದೇ ಯೋಹಾನನ ಪತ್ರಿಕೆ ನೋಡ್ರಿ ದಯವಿಟ್ಟು. ಮೊದಲನೇ ಯೋಹಾನನ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ ಓದಮ್ಮ ಹಿಂದಿಯಲ್ಲಿ. हे प्रियो हम आपस में प्रेम रखें क्योंकि प्रेम परमेश्वर से है. ಸಾಕಮ್ಮ, ಕನ್ನಡದಲ್ಲಿ ಓದಮ್ಮ. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಏನು ಮಾಡೋಣ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿಯು ದೇವರಿಂದ ಆಗಿದೆ. ಸಾಕಮ್ಮ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರೊಂದಿಗೆ ಸಂಬಂಧ ಇರುವಂಥವರ ಎರಡನೇ ಗುರುತೇನಪ್ಪ ಅಂತಂದರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ಜೊತೆ ಸಹವಾಸ ಇರುವಂಥವ್ರು, ದೇವ್ರ ಜೊತೆ ಸಂಬಂಧ ಇರುವಂಥವ್ರು ಎರಡನೇ ಅವ್ರ ಗುರುತೇನದಪ್ಪ ಅಂತಂದರೆ ಅವರಲ್ಲಿ ಏನಿರುತ್ತಂತ್ರಿ, ಅವರಲ್ಲಿ
ಪ್ರೀತಿ ಅಂತಕ್ಕಂಥದ್ದು ಇರ್ತದೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ದೇವರೊಂದಿಗೆ ಸಂಬಂಧ ಇರುವಂಥವರು, ದೇವರೊಂದಿಗೆ ನಿಕಟವಾಗಿ ಗಾಢವಾಗಿ ಅನ್ಯೋನ್ಯವಾಗಿ ಸಹವಾಸ ಇರುವಂಥವ್ರು, ಅವರ ಎರಡನೇ ಗುರುತೇನಪ್ಪ ಅಂದರೆ ಅವರು ಎಲ್ಲರನ್ನ ಏನು ಮಾಡ್ತಂತ ಅವರು ಪ್ರೀತಿಸ್ತಾರೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಓ ಪ್ರಿಯರೇ, ನಾವು ನಮ್ಮ ದೇವರು ಆತನು ಪ್ರೀತಿ ಸ್ವರೂಪನಾಗಿರೋದ್ರಿಂದ ನಾವು ಕೂಡ ಏನು ಮಾಡೋಣ, ಒಬ್ಬರನ್ನೊಬ್ಬರು ಏನು ಮಾಡೋಣ, ನಾವು ಕೂಡ ಪ್ರೀತಿಸೋಣ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ಮೊದಲನೇ ಯೋಹಾನನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಅದಕ್ಕೋಸ್ಕರವಾಗಿ ಇವತ್ತು ಒಬ್ಬರನ್ನೊಬ್ಬರು ಪ್ರೀತಿಸುವಂಥ ವಿಧಾನದಲ್ಲಿ ಇವತ್ತು ನಾವು ಯಾವ ಮಟ್ಟಕ್ಕಿದ್ದೀವಿ ಒಂದು ಸಲ ನಮ್ಮನ್ನು ನಾವೇನು ಮಾಡ್ಬೇಕು ರೀ, ಪರೀಕ್ಷೆ ಮಾಡ್ಕೊಳ್ಬೇಕು. ಯಾಕಪ್ಪ ಅಂತಂದರೆ ನಮ್ಮ ಆಶೀರ್ವಾದಕ್ಕೆ ಸಂಬಂಧಪಟ್ಟಂಥ ಮಾತುಗಳು ಇರುವುದರಿಂದ, ನಮ್ಮ ಜೀವಿತಕ್ಕೆ ಬಹು ಅಮೂಲ್ಯವಾದಂಥ ಮಾತುಗಳು ಇರುವುದರಿಂದ, ನಮ್ಮ ಜೀವಿತದಲ್ಲಿ ಪ್ರೀತಿ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರೋದ್ರಿಂದ, ನಮ್ಮ ಜೀವಿತದಲ್ಲಿ ದೇವರು ಪ್ರೀತಿಯಾಗಿರೋದ್ರಿಂದ ನಾವು ಕೂಡ ಏನು ಮಾಡ್ಬೇಕಂದ್ರೆ ಇನ್ನೊಬ್ಬರನ್ನ ಏನು ಮಾಡ್ಬೇಕಂತ ನಾವು ಕೂಡ ಏನು ಮಾಡ್ಬೇಕಂತ್ರಿ ಪ್ರೀತಿ ಮಾಡಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ. ಅದಕ್ಕೋಸ್ಕರ ಈ ಪ್ರೀತಿ ಮಾಡುವ ಪ್ರತಿಯೊಬ್ಬನು ಯಾರಿಗೆ ಸಂಬಂಧಿ ಅಂತ್ರಿ ಆತನು? ಪ್ರೀತಿ ಮಾಡಲಾರ್ದವ ಯಾರಿಗೆ ಸಂಬಂಧಿ ಅಂತ್ರಿ? ಪ್ರೀತಿ ಇಲ್ಲದವನು ಪ್ರೀತಿ ಮಾಡದವನು ಯಾರಿಗೆ ಸಂಬಂಧಿ? ಸಿಂಪಲ್ ವಾಕ್ಯದಾಗ ಬರ್ತದೆ, ಅಪವಾದಿ ಸಂಬಂಧಿ ಎಂಬುದಾಗಿ ಯೋಹಾನ್ ಬರೆಸುವಾರ್ತೆ 8ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿನೇ ಹೇಳ್ತಾನೆ. ಯಾರ ಸಂಬಂಧಿ? ನಿನ್ನಲ್ಲಿ ಪ್ರೀತಿ ಒಂದು ವೇಳೆ ಇಲ್ಲಪ್ಪ ಅಂತಂದರೆ, ಇನ್ನೊಬ್ಬರ ಕುರಿತು ಪ್ರೀತಿ ನಿನ್ನ ಹೃದಯದಲ್ಲಿ ಇಲ್ಲಪ್ಪ ಅಂದರೆ, ನಿನ್ನ ಬಳಿ ಇನ್ನೊಬ್ಬರಿಗೆ ಪ್ರೀತಿ ಮಾಡುವಂಥ ಮನಸ್ಸು ನಿನ್ನಲ್ಲಿ ಇಲ್ಲಪ್ಪ ಅಂದರೆ ನೀನು ಯಾರ ಸಂಬಂಧಿ? ಅಪವಾದಿ ಸಂಬಂಧಿ, ಸೈತಾನನಿಗೆ ಸಂಬಂಧಿನಿ. ಇನ್ನೊಬ್ಬರ ಕುರಿತು ನಿನಗೆ ಪ್ರೀತಿ ಇತ್ತಪ್ಪ ಅಂತಂದರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ನೀನು ಯಾರು? ದೇವರಿಗೆ ಸಂಬಂಧಿ. ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಸಂಬಂಧದ ವಿಷಯದಲ್ಲಿ, ಪ್ರೀತಿ ವಿಷಯದಲ್ಲಿ ಬಹಳ ಅದ್ಭುತವಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಈ ಸಂಬಂಧ, ಈ ಪ್ರೀತಿ ಹೆಂಗಿರಬೇಕಪ್ಪ ಅಂತಂದರೆ, ಪ್ರೀತಿ ಮಾಡುವವರನ್ನು ಪ್ರೀತಿ ಮಾಡಿದ್ರೆ ಅದಕ್ಕೆ ಮನುಷ್ಯತ್ವ ಅಂತಾರೆ. ಜಾಗ್ರತೆಯಿಂದ ಕೇಳಿ ಸ್ವಲ್ಪ. ಪ್ರೀತಿ ಮಾಡುವವರನ್ನು ಪ್ರೀತಿ ಮಾಡೋದಕ್ಕೆ ಏನಂತಾರೆ? ಅದಕ್ಕೆ ಮನುಷ್ಯತ್ವ ಅಂತಾರೆ, ಮಾನತ್ವ ಅಂತಾರೆ. ಪ್ರೀತಿ ಮಾಡುವವರನ್ನು ಪ್ರೀತಿ ಮಾಡೋದು ಮನುಷ್ಯತ್ವ, ಮಾನವೀಯತೆ. ಆದರೆ ನಾವು ನೋಡ್ತೇವೆ, ಪ್ರೀತಿ ಮಾಡುವವರನ್ನು ದ್ವೇಷಿಸುವುದು ಅದು ದುಷ್ಟತ್ವ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಯಾರು ನಮಗೆ ಪ್ರೀತಿ ಮಾಡ್ತಾರಲ್ರಿ, ಯಾರು ನಮಗೆ ಪ್ರೀತಿ ಮಾಡ್ತಾರ, ಪ್ರೀತಿ ಮಾಡುವವರಿಗೆ ನಾವು ಒಂದು ವೇಳೆ ದ್ವೇಷ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಅದಕ್ಕೆ ಏನಂತಾರೆ? ಅದಕ್ಕೆ ದುಷ್ಟತ್ವ ಅಂತಾರೆ. ಪ್ರೀತಿ ಮಾಡೋರಿಗೆ ಪ್ರೀತಿ ಮಾಡಿದ್ರೆ ಅದಕ್ಕೆ ಏನಂತಾರೆ? ಮನುಷ್ಯತ್ವ ಅಂತಾರೆ. ಪ್ರೀತಿ ಮಾಡೋರಿಗೆ ಒಂದು ವೇಳೆ ದ್ವೇಷ ಮಾಡಿದ್ರೆ ಏನಂತಾರೆ? ಅದಕ್ಕೆ ದುಷ್ಟತ್ವ ಅಂತಾರೆ. ದ್ವೇಷಿಸೋರನ್ನು ಸಹ ಪ್ರೀತಿ ಮಾಡಿದ್ರೆ ಅದಕ್ಕೆ ಏನಂತಾರೆ ಅಂದರೆ ದೈವಿಕತ್ವ ಅಂತಾರೆ ಅದಕ್ಕೆ. ಅಲ್ಲೆಲ್ಲೂ ಇಷ್ಟಕ್ಕೂ ಈ ಮೂರಲ್ಲಿ ಯಾವ್ದು ಲೈನಾಗಿದ್ದೀವಿ ನಾವು? ಈ ಮೂರು ಏನು ಮಾನವತ್ವದ ಮನುಷ್ಯತ್ವದಲ್ಲಿದ್ದೀವ, ಏನು ದುಷ್ಟತ್ವದಲ್ಲಿದ್ದೀವ, ಅಥವಾ ದೈವಿಕತ್ವದಲ್ಲಿದ್ದೀವಿ? ಇಷ್ಟಕ್ಕೂ ಈ ಮೂರು ಲೈನಲ್ಲಿ, ಮೂರು ಗುಂಪಿನಲ್ಲಿ ಯಾವ ಗುಂಪಿಗೆ ಸೇರಿದ್ದೀವಿ ನಾವು? ಪ್ರೀತಿ ಮಾಡಿದವ್ರಿಗೆ ಪ್ರೀತಿ ಮಾಡೋದು ಮನುಷ್ಯತ್ವ ಅದು. ಒಂದಿನ ನಮ್ಮ ಮನೆಗೆ ಬರ್ರಿ, ಒಂದು ಮನೆ ನಾವು ನಿಮ್ಮ ಮನೆಗೆ ಬರ್ತೀವಿ. ಇವತ್ತು ನಮ್ಮ ಮನೆಯಾಗ ಉಣ್ರಿ, ನಾಳೆಗೆ ನಾವು ನಿಮ್ಮ ಮನೆಯಾಗ ಉಣ್ತೀವಿ. ಇವತ್ತು ನಿಮ್ಮ ಮನೆಗೆ ಚಿಕನ, ನಾಳೆಗೆ ನಮ್ಮ ಮನೆಗೆ ಚಿಕನ. ಕಡ ಇದಕ್ಕೇನಂತಾರೆ? ಇದಕ್ಕೆ ಪ್ರೀತಿ ಮಾಡೋವರನ್ನು ಪ್ರೀತಿ ಮಾಡಿದ್ರೆ ಮಾನತ್ವ, ಮನುಷ್ಯತ್ವ. ಪ್ರೀತಿ ಮಾಡೋವರನ್ನು ದ್ವೇಷ ಮಾಡಿದ್ರೆ ಅದಕ್ಕೇನಂತಾರೆ? ದುಷ್ಟತ್ವ. ದ್ವೇಷಿಸುವವರನ್ನೇ ನಾವು ಒಂದು ವೇಳೆ ಪ್ರೀತಿ ಮಾಡಿದೆವು ಅಂದ್ರೆ ಅದಕ್ಕೇನಂತಾರೆ? ದೈವಿಕತ್ವ ಅಂತಾರೆ. ಶಿಲುಬೆ ಮೇಲೆ ಯೇಸು ಸ್ವಾಮಿ ಅದನ್ನೇ ಮಾಡಿದ್ದೇನೆ ಅಂತೇಳಿ. ಹಲ್ಲೆಲೂಯಾ. ಶಿಲುಬೆ ಮೇಲೆ ಏನು ಮಾಡಿದ್ದೇನೆ ರೀ? ಅದನ್ನೇ ಮಾಡಿದ್ದೇನೆ. ತನ್ನನ್ನು ಹೊಡೆಯುವರಿಗೋಸ್ಕರವಾಗಿ, ತನ್ನನ್ನು ಬೈಯುವರಿಗೋಸ್ಕರವಾಗಿ ಆತನು ತನ್ನ ಪ್ರಾಣವನ್ನು ಕೊಟ್ಟು ಆತನು ಪ್ರೀತಿ ಮಾಡ್ದನು ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ದೇವರ ಸಂಬಂಧಿ ನೀನು ಅಂಥೇಳಿ ಒಂದು ನಿನಗೆ ಎರಡನೇ ಗುರುತೇನಪ್ಪ ಅಂತಂದರೆ, ನೀನು ಎಲ್ಲರನ್ನ ಏನು ಮಾಡ್ತೀನಿ? ನೀನು ಪ್ರೀತಿ ಮಾಡ್ತೀನಿ. ಅದಕ್ಕೆ ಯೋಹಾನ್ ಪತ್ರಿಕೆಯಲ್ಲಿ ಮುಂದೆ ನೀವು ಓದಿದ್ರಂದರೆ, ಪ್ರೀತಿಯು ದೇವರಿಂದ ಬಂದಿದೆ, ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ, ನಾವು ಎಲ್ಲರನ್ನೂ ಪ್ರೀತಿಸುವ ಹಂಗಿನಲ್ಲಿದ್ದೀವಿ. ಒಂದು ವೇಳೆ ನಾವು ಯಾರಾದರೂ ಕಣ್ಣಿಗೆ ಕಾಣುವಂಥ ಸಹೋದರನನ್ನು ನಾವು ಪ್ರೀತಿಸಲಿಲ್ಲಪ್ಪ ಅಂತಂದರೆ, ಕಣ್ಣಿಗೆ ಕಾಣುವಂಥ ಸಹೋದರಿಯನ್ನು ನಾವು ಒಂದು ವೇಳೆ ಪ್ರೀತಿಸಲಿಲ್ಲಪ್ಪ ಅಂತಂದರೆ, ದೇವರೇನಂತನಪ್ಪ ಅಂದರೆ, ನೀನು ಕಣ್ಣಿಗೆ ಕಾಣುವಂಥ ನಿನ್ನ ಸಹೋದರನಿಗೆ ಪ್ರೀತಿ ಮಾಡೋಂಗಿಲ್ಲ, ಕಾಣದಿರುವಂಥ ದೇವ್ರಿಗೆ ದೇವ್ರಿಗೆ ಪ್ರೀತಿ ಮಾಡ್ತೀನಿ ಅಂದರೆ ನಿನ್ನಂಥ ಸುಳ್ಳುಗಾರ ಈ ಲೋಕದಲ್ಲೇ ಇಲ್ಲ ಅಂತಂದು ದೇವರು. ಅಂಥವ್ರಿಗೆ ನಂಬೇಡ್ರಿ ಅಂತ ಹೇಳ್ತಾನೆ ದೇವರು.
ಮೊದಲು ನೀ ಯಾರಿಗೆ ಪ್ರೀತಿ ಮಾಡಬೇಕು? ಹಾಂ, ನಿನ್ನ ಸಹೋದರಿಗೆ ಪ್ರೀತಿ ಮಾಡು. ಮೊದಲು ನಿನ್ನ ಸಹೋದರಿಗೆ ಪ್ರೀತಿ ಮಾಡು. ನಿನ್ನ ಪ್ರೀತಿ ಹೆಂಗಿರಬೇಕಪ್ಪ ಅಂದರೆ ಒಬ್ಬರಿಗೊಬ್ಬರು ಏನು ಮಾಡಬೇಕು? ಈ ಲೋಕದಲ್ಲಿ ನೀವು ಪ್ರೀತಿ ಮಾಡಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ, ಕಣ್ಣಿಗೆ ಕಾಣುವಂಥ ಸಹೋದರನನ್ನು ಪ್ರೀತಿ ಮಾಡದವನು ದೇವರನ್ನು ಕಂಡವನಲ್ಲೆಂಬುದಾಗಿ ಯೋಹಾನ್ ಭಕ್ತನ ಹೇಳ್ತಾನೆ ಅಂತೇಳಿ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರನ್ನು ನಾವು ನೋಡಬೇಕಪ್ಪ ಅಂತಂದರೆ, ದೇವರ ಗುಣಲಕ್ಷಣಗಳನ್ನು ನಾವು ಅನುಭವಿಸ್ಬೇಕಪ್ಪ ಅಂತಂದರೆ, ನಾವು ದೇವರ ಸಂಬಂಧಿಯಾಗಿರ್ಬೇಕಪ್ಪ ಅಂದರೆ ನಮ್ಮ ಗುರುತೇನಪ್ಪ ಅಂದರೆ ಇಲ್ಲಿ ಒಬ್ಬರಿಗೋಸ್ಕರ ಒಬ್ಬರು ನಾವೇನು ಮಾಡ್ಬೇಕ್ರಿ? ಪ್ರೀತಿ ಉಳ್ಳವರಾಗಿರ್ಬೇಕು. ಎಲ್ಲರನ್ನು ನಾವು ಏನು ಮಾಡ್ಬೇಕಂದ್ರೆ ಪ್ರೀತಿಸ್ಬೇಕು. ಅವ್ರು ನಮ್ಮನ್ನು ದ್ವೇಷ ಮಾಡಿದ್ರೂ ಪರವಾಗಿಲ್ಲ, ಅವ್ರು ನಮ್ಮನ್ನು ದ್ವೇಷಿಸಿದ್ರೂ ಪರವಾಗಿಲ್ಲ. ಯೇಸು ಸ್ವಾಮಿ ಅದನ್ನೇ ಮಾಡಿದಾನೆ ರೀ. ಯೇಸು ಸ್ವಾಮಿ ಏನು ಮಾಡಿದಾನೆ ರೀ? ಅದನ್ನೇ ಮಾಡಿದ್ದಾನೆ. ಏನು ಮಾಡಿದಾನಪ್ಪ ಅಂತಂದರೆ, ಪಾಪಿಗಳನ್ನು ಕೂಡ ಆತನು ಏನು ಮಾಡಿದಾನೆ? ಆತನು ಪ್ರೀತಿ ಮಾಡಿದಾನ. ಆತನು ವ್ಯಭಿಚಾರಿಗಳನ್ನು ಕೂಡ ಆತನು ಏನು ಮಾಡಿದಾನೆ? ಆತನು ಪ್ರೀತಿ ಮಾಡಿದಾನ. ಕಾರಣ ಏನು ಗೊತ್ತಾ? ಯೇಸು ಸ್ವಾಮಿ ಅವರಲ್ವಂಥ ಪಾಪವನ್ನೇ ಹೇಸ್ಕೊಂಡಿದ್ದಾನೆ, ಆದರೆ ಅವರನ್ನು ಹೇಸ್ಕೊಂಡಿಲ್ಲ ಅಂತೇಳಿ. ಅದಕ್ಕೆ ಕುಷ್ಠರೋಗಿಗಳು ಆತನ ಹತ್ರ ಬಂದಾಗ ಅವ್ರಂತಾರೆ, ಯೇಸುವೇ ನಿಮಗೆ ಮನಸ್ಸಿದ್ದರೆ ನಮಗೆ ಸ್ವಸ್ಥ ಮಾಡಿದ್ರೆ ನನಗೆ ಮನಸ್ಸುಂಟು ಶುದ್ಧನಾಗಿ ಎಂಬುದಾಗೆ ಯೇಸು ಸ್ವಾಮಿ ಹೇಳ್ತಾನೆ. ಹೌದಲ್ಲ? ಯೇಸು ಸ್ವಾಮಿ ಮನಸ್ಸು ಎಂಥದಪ್ಪ ಅಂತಂದರೆ, ಆತನು ಪ್ರೀತಿ ಮಾಡುವಂಥ ದೇವರಾಗಿದ್ದಾನೆ. ಆತ ನಂಬಿದಂಥ ನಾವು, ಆತನ ಸಂಬಂಧಿಗಳಾದಂಥ ನಾವು, ಆತನ ಜೊತೆ ಸಿಂಹಾಸನ ಹಂಚಿಕೊಳ್ಳುವಂಥ ನಾವು, ಆತನ ಜೊತೆ ರಾಜ್ಯದಲ್ಲಿ ಇರಬೇಕಾದಂಥ ನಾವು ಕೂಡ ಈ ಲೋಕದಲ್ಲಿ ಎರಡನೇ ಗುರುತಿನಪ್ಪ ಅಂದರೆ ನಾವು ಒಬ್ಬರಿಗೋಸ್ಕರ ಒಬ್ಬರು ನಾವು ಏನು ಮಾಡ್ಬೇಕಂದ್ರೆ ಪ್ರೀತಿ ಮಾಡ್ಬೇಕಂತೇಳಿರಿ. ಪ್ರೀತಿ ಅದು ಎರಡನೇ ಗುರುತು. ದೇವರಿಗೆ ಮತ್ತು ಪರಲೋಕಕ್ಕೆ ಸಂಬಂಧಪಟ್ಟವರು ಎರಡನೇ ಗುರುತೇನಪ್ಪ ಅಂದರೆ ಒಬ್ಬರನ್ನೊಬ್ಬರು ಪ್ರೀತಿಸ್ಬೇಕಂತೇಳಿ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ಪ್ರೀತಿ ನಮ್ಮಲ್ಲಿದೆಯಾ? ಈ ಪ್ರೀತಿ ನಮ್ಮಲ್ಲಿದೆಯಾ ಅಂತೇಳಿ ಒಂದು ಸಲ ನಾವು ಏನು ಮಾಡ್ಬೇಕಂದ್ರೆ, ಸುಮ್ಮನೆ ಮೆಸೇಜ್ಗಳು ಹರಿಕತೆ ಕೇಳಿದಂತೆ ಕೇಳಿ ಎದ್ದು ಹೋಗಬಾರ್ದು. ಅದರಿಂದ ಏನು ಪ್ರಯೋಜನ ಇಲ್ಲ, ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ನಮ್ಮ ಜೀವಿತದಲ್ಲಿ ಕೇಳಿದಂಥ ಮಾತುಗಳನ್ನ ನಾವು ಅಳವಡಿಸ್ಕೊಂಡು ಹೋಗ್ಬೇಕಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈಗ ನಾವು ನೋಡ್ತೇವೆ, ಎರಡನೇ ಗುರುತೇನಪ್ಪ ಅಂತಂದರೆ ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರ ಸಂಬಂಧಿ ಆತನು ಎಲ್ಲರನ್ನ ಏನು ಮಾಡ್ತಾನೆ? ಆತನು ಪ್ರೀತಿ ಮಾಡ್ತಾನೆ ಎಂಬುದನ್ನು ನೋಡ್ತೇವೆ. ಅದಕ್ಕೋಸ್ಕರಾಗಿ ಕೊರಿಂಥ್ಯ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ, ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಡ್ರಿ ಎಂಬುದಾಗಿ ಆತನು ಹೇಳ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ಏನು ಮಾಡ್ಕೊಡ್ರಿ? ಯಾವುದು ಅಭ್ಯಾಸ ಮಾಡ್ಬೇಕಂತ? ವಿರೋಧಿಗಳನ್ನು, ದುಷ್ಟರನ್ನು ನಾವು ನೋಡ್ತೇವೆ, ಪಾಪಿಗಳನ್ನು, ದುರ್ಮಾರ್ಗಿಗಳನ್ನು ನಾವು ನೋಡ್ತೇವೆ, ನಮ್ಮನ್ನು ಹಿಂಸಿಸೋರನ್ನು, ನಮ್ಮನ್ನು ದ್ವೇಷಿಸೋರನ್ನು ಪ್ರೀತಿ ಮಾಡ್ಬೇಕಂದ್ರೆ ಸುಮ್ಮನೆ ಬರಲ್ಲ ಪ್ರೀತಿ. ಅದಕ್ಕೆ ಪೌಲ್ ಹೇಳ್ತಾನೆ, ಏನು ಮಾಡೋದು? ಅಭ್ಯಾಸ ಮಾಡಿರಿ ಎಂಬುದಾಗಿ ಹೇಳ್ತಾನೆ. ಅಭ್ಯಾಸ ಮಾಡಿರಿ, ನೀವು ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಡ್ರಿ ಎಂಬುದಾಗಿ ಹೇಳ್ತಾನೆ. ಒಬ್ಬರಿಗೊಬ್ಬರು ಏನು ಮಾಡ್ತದೆ? ನೀವು ಪ್ರೀತಿ ಮಾಡಿದ್ರಪ್ಪ ಅಂತಂದರೆ ನೀವು ಯಾರಾಗಿದ್ದೀರಿ ಅಂದರೆ ದೇವರ ಸಂಬಂಧಿಗಳಾಗಿದ್ದೀರಿ ಎಂಬುದಾಗಿ ದೇವ್ರ ಮಾತುಗಳು ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಎರಡನೇ ಗುರುತು. ಮೂರನೇದು, ನೀನು ದೇವರಿಗೆ ಸಂಬಂಧಪಟ್ಟವನು, ದೇವರ ಸಂಬಂಧಿ ಅಂತೇಳಿ ಯಾವುದರಿಂದ ಗೊತ್ತಾಗ್ತದೆ ಅಂದರೆ ನೋಡ್ರಿ, ಅದೇ ಮೊದಲನೇ ಯೋಹಾನ ಪತ್ರಿಕೆ ನೋಡ್ರಿ. ಮೂರನೇ ಗುರುತು. ಮೂರನೇದಾಗಿ ಏನು ಗುರುತು ಎಂಬುದಾಗಿ ಮೊದಲೇ ಯೋಹಾನನ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ ಓದಮ್ಮ. हम परमेश्वर के हैं, हम परमेश्वर के हैं, जो परमेश्वर को जानता है वही हमारा सुनता है. हाँ, जो परमेश्वर को जानता है वो हमारा सुनता है. ಕನ್ನಡದಲ್ಲಿ ಓದಮ್ಮ. ನಾವಂತೂ ದೇವರಿಂದ ಹುಟ್ಟಿದವರಾಗಿದ್ದೇವೆ, ದೇವರನ್ನು ಬಲ್ಲವನು ನಮ್ಮ ಮಾತನ್ನು ಕೇಳುತ್ತಾನೆ. ಸಾಕಮ್ಮ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಮೂರನೇದಾಗಿ ದೇವರೊಂದಿಗೆ ನಿನ್ನ ಸಂಬಂಧ ಇದೆಯಪ್ಪ ಅಂತಂದರೆ, ದೇವರಿಗೆ ನೀನು ಸಂಬಂಧಿಯಾಗಿದೆಯಪ್ಪ ಅಂತಂದರೆ ನೀನು ನಮ್ಮ ಮಾತುಗಳನ್ನು ಏನು ಮಾಡ್ತೀನಿ? ನೀನು ಕೇಳ್ತೀನಿ. ದೇವರಿಂದ ಹುಟ್ಟಿದವನು, ದೇವರಿಂದ ಜನ್ಮ ತಾಳಿದವನು, ದೇವರಿಗೆ ಸಂಬಂಧ ಇರುವವನು ಆತನು ನಮ್ಮ ಮಾತುಗಳನ್ನು ಏನು ಮಾಡ್ತಾನೆ ರೀ? ಆತನು ಕೇಳ್ತಾನೆ. ಒಂದು ವೇಳೆ ನಮ್ಮ ಮಾತು ಕೇಳಲಿಲ್ಲ ಅಂದ್ರೆ ಆತನು ಯಾರ ಸಂಬಂಧಿ? ಆತನು ಯಾರ ಸಂಬಂಧಿ? ಅಪವಾದಿ ಸಂಬಂಧಿ. ದೇವರ ಸಂಬಂಧಿ ಆದರೆ ದೇವರ ಸೇವಕನ ಮಾತು ಕೇಳ್ತಾನವ. ದೇವರ ಸಂಬಂಧಿ ಆದರೆ ದೇವ್ರ ಮಾತು ಕೇಳ್ತಾನ ಆತನು. ದೇವರ ಸಂಬಂಧಿ ಆದರೆ ತನ್ನ ಸಹೋದರ ಸಹೋದರಿಯರ ಮಾತನ್ನು ಕೇಳ್ತಾನವ. ಆದರೆ ಆತನು ದೇವರ ಸಂಬಂಧಿ ಆಗಿರಲಿಲ್ಲಪ್ಪ ಅಂತಂದರೆ, ಆತನು ದೇವರ ಮಾತನ್ನು ಕೇಳಿಲ್ಲಪ್ಪ ಅಂದರೆ, ದೇವರ ಸೇವಕನ ಮಾತನ್ನು ಕೇಳಿಲ್ಲಪ್ಪ ಅಂದರೆ, ದೇವರು ಆರಿಸ್ಕೊಂಡಂಥ ಪ್ರಜೆಗಳು ಹೇಳುವಾಗ ಅವ್ರ ಮಾತನ್ನು ಕೇಳಿಲ್ಲಪ್ಪ ಅಂದರೆ, ತನ್ನ ಸ್ವಬುದ್ಧಿಯ ಮೇಲೆ ಆತನ ಆಧಾರಗೊಂಡು ತನ್ನ ಇಷ್ಟಾನುಸಾರವಾಗಿ ತನ್ನ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ರಪ್ಪ ಅಂದರೆ ಆತನ ಯಾರ ಸಂಬಂಧಿ ರೀ? ಆತನು ಅಪವಾದಿ ಸಂಬಂಧಿ. ಸಿಂಪಲ್ಲಾಗಿ ದೇವರ ವಾಕ್ಯ ನೋಡ್ತೀವಿ. ಮೊದಲನೇ ಯೋಹಾನ 4ನೇ ಅಧ್ಯಾಯ 6ನೇ ವಚನದಲ್ಲಿ, ದೇವರಿಂದ ಹುಟ್ಟಿದವನು ದೇವರ ಸಂಬಂಧಿ, ನಮ್ಮ ಮಾತುಗಳನ್ನು ಆತನು ಕೇಳ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಮಾತನ್ನು ಭಾಳ ಹಗುರವಾಗಿ ತಿಳ್ಕೊಳ್ಬೇಡ್ರಿ. ಇದು ನಿಮ್ಮ ಜೀವಿತಕ್ಕೆ ಸಂಬಂಧಪಟ್ಟಂಥ ಮಾತು. ಯೋಹಾನ್ ಬರೆಸುವಾರ್ತೆ 10ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಕೂಡ ಇದೇ ಮಾತು ಹೇಳಿದ್ದೇನೆ, ನನ್ನ ಮಾತುಗಳನ್ನು ಕೇಳುವವರು ನಿಮ್ಮ ಮಾತುಗಳನ್ನು ಕೂಡ ಕೇಳ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾನೆ ಅಂತೇಳಿ. ಯಾರು
ನಿಮ್ಮ ಮಾತುಗಳನ್ನು ಕೇಳ್ತಾರೋ ಅವರು ನನ್ನ ಮಾತು ಕೇಳ್ದಂಗಂತ. ಇವತ್ತು ಸೇವಕನ ಹೇಳುವಂಥ ಮಾತು ಸಭೆದಾಗ ಎಷ್ಟು ಜನರಿಗೆ ಇಷ್ಟ ಆಗ್ತದ್ರಿ? ಸೇವಕನ ಮಾಡುವಂಥ ಪ್ರಸಂಗ ಸಭೆದಾಗಿರುವಂಥ ವಿಶ್ವಾಸಿ ಮಕ್ಕಳಿಗೆ ಎಷ್ಟು ಜನರಿಗೆ ಇಷ್ಟ ಆಗ್ತದೆ ಹೇಳ್ರಿ ನೋಡು. ಯೇಸು ಸ್ವಾಮಿನೇ ಹೇಳಿದ ಈ ಮಾತು ಏನಂತ ನಿಮ್ಮ ಮಾತುಗಳನ್ನು ಕೇಳುವವನು ಯಾರ ಮಾತು ಕೇಳ್ದಂಗಂತ? ನನ್ನ ಮಾತುಗಳನ್ನು ಕೇಳಿ. ನಿಮ್ಮನ್ನು ಮನೆಯಲ್ಲಿ ಸೇರಿಸಿಕೊಂಡ್ರೆ ನನಗೆ ಮನೆಗೆ ಸೇರಿಸ್ಕೊಂಡಂಗಂತ. ಎಷ್ಟು ಜನರಿಗೆ ಸೇವಕರಿಗೆ ಮನೆಗೆ ಬಂದ್ರೆ ಇಷ್ಟ ಅದಪ್ಪ? ಎಷ್ಟು ಜನ ಸೇವಕರಿಗೆ ಸೇರಿಸ್ಕೋತೀರಿ? ಹಾಂ, ಕೆಲವರು ದೇವರೇ ಬರ್ಬೇಕಂತಾರೆ. ನಾವು ಮನುಷ್ಯರಿಗೆ ಏನು ಮಾಡಲ್ಲ, ಮನುಷ್ಯರಂದ್ರೆ ಆಗಬರಲ್ಲ, ಮನುಷ್ಯರಿಗೆ ಆಗಬರಲ್ಲ. ಯಾರು ಬರಬೇಕು ಅವರಿಗೆ? ಯಾರು ಬರಬೇಕು? ದೇವರೇ ಬರಬೇಕು ಅವ್ರಿಗೆ. ಅದು ಆಗ್ಲಾರ್ದು ಮಾತು ಅದು. ಏನು ರೀ? ಒಬ್ಬ ಹಿಂಗೆ ಇದ್ದನಂತ, ಎಲ್ಲದಕ್ಕೂ ದೇವರೇ ನನಗಂತೀನಂತವ. ಮನುಷ್ಯರಂದ್ರೆ ಲೆಕ್ಕದಾಗೆ ಇಲ್ಲ ಅವನಿಗೆ. ಎಲ್ಲದಕ್ಕೂ ಯಾರಂತ? ದೇವರೇ. ಒಂದು ಸಲ ಭಾಳ ಅವನಿರುವಂಥ ಊರಲ್ಲಿ ಪ್ರವಾಹ ಬಂತಂತ. ಮೊನ್ನೆ ನೋಡ್ರಿಲ್ಲ 33 ಸೆಕೆಂಡ್ದಾಗ ಒಂದು ಊರು ಏನಾಯ್ತು ರೀ? ಎಷ್ಟು ಸೆಕೆಂಡ್ ರೀ? ಬರೀ 33 ಸೆಕೆಂಡ್ ರೀ. ನಿಮಿಷ ಭೀ ಅಲ್ಲ, 60 ನಿಮಿಷ ಅಲ್ಲ, 33 ಸೆಕೆಂಡ್ದಾಗ ನಾವು ನೋಡ್ತೀವಿ ಉತ್ತರಾಖಂಡದಾಗ ಒಂದು ಊರು 33 ಸೆಕೆಂಡ್ದಾಗ ಈ ರೀತಿಯಾಗಿ ಬಂದದಂದರೆ 3 ಅಂತಸ್ತಿನ ಬಿಲ್ಡಿಂಗ್ಗಳೆಲ್ಲ ಒಳಗಡೆ ಹೋಗಿ ಎಲ್ಲ ಜನ ಪೂರ್ತಿ ಸಮಾಧಿಯಾಗಿ ಮರುದಿವ್ಸ ಹೋಗಿ ಕೆಸರಿನಲ್ಲಿ ಏನು ಮಾಡ್ಲತ್ತಾರಂದರೆ, ಕೆಸರಿನಲ್ಲಿ ಹೆಣಗಳು ಸಿಕ್ಕಿಬಿದ್ದು ಹೆಣಗಳು ತೆಗಿಲಿಕ್ಕೆ ಆಗಲ್ಲಾಗ್ಯದ ರೀ ರೆಸ್ಕ್ಯೂ ಟೀಮ್ನವ್ರಿಗೆ. ಎಷ್ಟು ಸೆಕೆಂಡ್ ರೀ? ಅವನಿದ್ದಂಥ ಊರದಾಗ ಒಂದು ಸಲ ಪ್ರವಾಹ ಬಂತಂತ. ಹಿಂಗೆ ಪ್ರವಾಹ ಬಂದಾಗ ಏನಾಯ್ತಂದರೆ, ಪ್ರವಾಹದಾಗ ಎಲ್ಲರೂ ಕೊಚ್ಕೊಂಡು ಹೋಗ್ಲತ್ತಾರ. ಅಲ್ಲಿ ಕೆಲವೊಬ್ಬರು ದೋಣಿ ತೊಗೊಂಡು ಬಂದು ಕೆಲವೊಬ್ಬರಿಗೆ ಏನು ಮಾಡೋದು, ಪ್ರವಾಹದಾಗಿಂದ ಏನು ಮಾಡ್ತಾರೆ ಅಂದರೆ ಬರ್ರಿ ಅಂತೇಳಿ ರೆಸ್ಕ್ಯೂ ಮಾಡತ್ತಾರ, ರಕ್ಷಣೆ ಕೊಡ್ಲತ್ತಾರ. ಅಲ್ಲಿ ನೀರಾಗ ಸಿಕ್ಕಿಬಿದ್ದವರೆಲ್ಲ ಕೆಲವೊಬ್ಬರು ಪ್ರಾಣದ ಭಯದಿಂದ ಆ ಒಂದು ದೋಣಿಯಲ್ಲಿ ಹೋಗ್ತಾರೆ. ಇನ್ನೊಬ್ಬ ಉಳಿದಿರ್ತಾನೆ. ಅವನಿಗೆ ಆ ದೋಣಿದವ ಎಷ್ಟು ಕರಿತಾನೆ ಅವ ಕೇಳಂಗಿಲ್ಲವ. ತಮ್ಮ ಬಾರೋ, ತಮ್ಮ ಜಲ್ದಿ ಬಾರೋ, ನೀರು ಬರ್ಲತ್ತವ, ಜಲ್ದಿ ಬಾರೋ, ಹೋಗಮ್ಮ, ಮಂದಿ ತುಂಬ್ಯದ ಬಾರೋ ಅಂತ ಕರೆದ್ರೆ ನಾವು ಬರೋಂಗಿಲ್ಲ. ಇಲ್ಲ, ದೇವ್ರು ಬರ್ತಾನೆ ನನಗೆ ರಕ್ಷಿಸ. ಯಾರು ಬರಬೇಕು? ದೇವರೇ ಬರ್ತಾನೆ. ದೇವ್ರು ಬಂದು ರಕ್ಷಿಸ್ತಾನಂತ. ಅವರು ನೋಡಿ ಇನ್ನೇನು ನೀರು ಹೆಚ್ಚಾಗ್ತದೆ, ಅವ್ರು ವಾಪಸ್ ಹೋಗ್ಬಿಡ್ತಾರೆ. ವಾಪಸ್ ಹೋದ್ಮೇಲೆ ಮ್ಯಾಲಿಂದ ಒಂದು ಹೆಲಿಕಾಪ್ಟರ್ ಬರ್ತದೆ ರೀ. ಏನು ಬರ್ತದೆ? ಮ್ಯಾಲಿಂದ ಏನು ಬರ್ತದೆ? ಹೆಲಿಕಾಪ್ಟರ್ ಬರ್ತದೆ. ಹೆಲಿಕಾಪ್ಟರ್ ಬಂದು ಲಾಸ್ಟ್ ಕಟ್ಟ ಕಡೆಗೆ ಎಲ್ಲಿ ಯಾರಾದರೂ ಸಿಕ್ಕಾಕೊಂಡ್ರು ಅಂತೇಳಿ ಮ್ಯಾಲಿನಿಂದ ಏನು ಮಾಡ್ತಾನೆ, ಡ್ರೋನ್ ಕ್ಯಾಮ್ರಲ್ಲಿ ಸರ್ಚ್ ಮಾಡಿ ಏನು ಮಾಡ್ತಾನೆ, ಎಲ್ಲೋ ಒಬ್ಬ ವ್ಯಕ್ತಿ ಸಿಕ್ಕಾಕೊಂಡಿರ್ತಾನೆ. ಅದು ಡ್ರೋನ್ ಕ್ಯಾಮ್ರಾದಲ್ಲಿ ನೋಡಿ ಅಲ್ಲಿ ಹೆಲಿಕಾಪ್ಟರ್ ಬರ್ತದೆ. ಅಲ್ಲಿ ಈ ರೆಸ್ಕ್ಯೂ ಟೀಮ್ನವ್ರು ಬಂದು ಏನು ಮಾಡ್ತಾರಪ್ಪ ಅಂತಂದರೆ, ಆ ಒಂದು ಹೆಲಿಕಾಪ್ಟ್ರಿಂದ ಅವನಿರುವಂಥ ಸ್ಥಳದಲ್ಲಿ ಹಗ್ಗ ಬಿಟ್ಟು ತಮ್ಮ ಬಾರೋ ಜಲ್ದಿ ಹಗ್ಗ ಇರು ಅಂತೇಳಿ ಅಲ್ಲಿರುವಂಥ ಸೈನಿಕರು ಕೂಗ್ತಾರೆ ಹೆಲಿಕಾಪ್ಟರ್ದಾಗಿಂದ. ಅವ ಏನಂತಾನೆ ಗೊತ್ತದ ರೀ? ಯಾರು ಬರ್ಬೇಕಂತ ಅವನಿಗೆ? ನನಗೆ ಯಾರು ಬಂದು ರಕ್ಷಿಸಬೇಕು? ಯಾರು ಬಂದು ರಕ್ಷಣೆ ಮಾಡಬೇಕು? ದೇವರೇ ಬಂದು ರಕ್ಷಿಸಬೇಕಂತ. ನಾವು ಎಷ್ಟು ನಿಲ್ಲಿಸ್ತಾರ, ಸಾಧ್ಯ ನಿಲ್ಲಿಸ್ತಾನೆ, ಆದರೆ ಆತ ಹಗ್ಗ ಹಿಡಂಗಿಲ್ಲ, ಮ್ಯಾಲೆ ಹೋಗಿಲ್ಲ. ಹೆಲಿಕಾಪ್ಟರ್ದಲ್ಲಿರುವಂಥ ಜವಾನರು ಕೂಡ ವಾಪಸ್ ಹೋಗ್ಬಿಡ್ತಾರೆ ಸಿಕ್ಕಂಥ ಜನರಿಗೆ ತೊಗೊಂಡು. ಲಾಸ್ಟ್ ಆತನ ಪ್ರಳಯದಲ್ಲಿ ಸತ್ತು ಹೋಗ್ತಾನೆ. ಸತ್ತು ಹೋದ್ಮೇಲೆ ಮ್ಯಾಲ ದೇವ್ರ ಹತ್ರ ಹೋದ್ಮೇಲೆ ಎಲ್ರಿಗೂ ಯಾವ ರೀತಿಗೆ ರೆಸ್ಕ್ಯೂ ಆಯಿತು, ಯಾವ ರೀತಿಗೆ ರಕ್ಷಣೆ ಸಿಕ್ತು ಅಂಥೇಳಿ ಎಲ್ಲರೂ ಭಾಳ ಸಂತೋಷದಲ್ಲಿರುವಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ಲಾಸ್ಟ್ ಲೈನಲ್ಲಿ ಇರ್ತಾನೆ. ಮುನ್ಸ್ಕೊಂಡಿರ್ತಾನೆ. ಯಾರ ಮೇಲೆ ರೀ? ಯಾರ ಮೇಲೆ ಮುನ್ಸ್ಕೊಂಡಿರ್ತಾನೆ? ಭಾಳ ಸಿಟ್ಟು ಬಂದಿರ್ತದೆ ಅವನಿಗೆ. ಪ್ರಾಣ ಹೋಗಿರ್ತಾನೆ, ಮ್ಯಾಲೆ ಹೋಗಿರ್ತಾನೆ. ಯಾರ ಮೇಲೆ ಸಿಟ್ಟು ಬಂದಿರ್ತದೆ ಆತನಿಗೆ? ದೇವ್ರ ಮೇಲೆ ಸಿಟ್ಟು ಬಂದಿರ್ತದೆ. ಅವನ ಉದ್ದೇಶ ಏನು? ಅವನಿಗೆ ಯಾರು ರಕ್ಷಿಸ್ಬೇಕು ಬಂದು? ಅವನ ಗುರಿ ಏನು? ದೇವ್ರು ರಕ್ಷಿಸ್ಬೇಕು. ಮನುಷ್ಯರ ಸಹಾಯ ನನಗೆ ಬೇಡ. ಯಾರು ಬಂದು ರಕ್ಷಿಸ್ಬೇಕು ನನಗೆ? ದೇವರೇ ಬಂದು ರಕ್ಷಿಸ್ಬೇಕಂತೇಳಿ ಅವನೊಂದು ಛಲ. ಲಾಸ್ಟ್ ಎಲ್ಲರೂ ಸಂತೋಷದಿಂದ ಒಳಗೆ ಹೋಗ್ತಾರೆ. ಈ ತೊಬ್ಬತ್ತನೇ ಮಾರಿ ಗಂಟು ಹಾಕೊಂಡು ನಿಂತಿರ್ತಾನೆ. ಅವಾಗ ದೇವ್ರು ಬಂದು ಕೇಳ್ತಾನಂತ, ಯಾಕಪ್ಪ ತಮ್ಮ, ಯಾಕಿಷ್ಟು ಚಿಂತೆದಾಗಿದ್ದೀನಿ? ಯಾಕಂದ್ರೆ, ಏನು ಸ್ವಾಮಿ, ನಿನಗೆ ನಂಬಿದಟ್ಟನ ಭೂಮಿ ಮೇಲೆ ಯಾರಿಗೂ ನಂಬಿಲ್ಲ. ನಿನಗೆ ನಂಬಿದಟ್ಟನ ಭೂಮಿ ಮೇಲೆ ಯಾರಿಗೆ ನಂಬಿಲ್ಲ. ನಾನು ಸಾಯೋ ಟೈಮ್ನಾಗ, ನಾನು ಪ್ರಾಣ ಹೋಗೋ ಟೈಮ್ನಾಗ ನೀ ಬಂದು ನನಗೆ
ರಕ್ಷಣೆ ಕೊಡ್ತೀನಿ, ನಾನು ರಕ್ಷಿಸ್ತ ಅಂತೇಳಿ ನಾ ಎಷ್ಟು ಲೋಕದಾಗ ಬರ್ತಂತ ಎಲ್ಲದರಿಂದ ನಾ ಧಿಕ್ಕಾರ ಮಾಡೀನಿ. ಅವಕ್ಕೆ ಮನುಷ್ಯರ ಸಹಾಯನ ಬೇಡ ಅಂತ ಹೇಳಿನ. ಆದ್ರೆ ನಾನು ನಂಬಿದಂಥ ದೇವ್ರು ನೀ ನನಗೆ ವಿಶ್ವಾಸಘಾತ ಮಾಡಿದ್ದೀನಿ. ನನಗೆ ನೀ ಬಂದು ಕರ್ಕೊಂಡು ಹೋಗಲಿಲ್ಲ, ಭೂಮಿ ಮೇಲೆ ನಾನು ಬದುಕಂಗೆ ಮಾಡಲಿಲ್ಲ, ಭಾಳ ಜಲ್ದಿ ನನಗೆ ಮ್ಯಾಲೆ ಬರಂಗೆ ಮಾಡಿದೀನಿ ಅಂಥೇಳಿ ಸಿಟ್ಟಿನಿಂದ ಮಾತು ಹೇಳ್ತಾನೆ ದೇವ್ರಿಗೆ. ಅವಾಗ ದೇವ್ರು ಹೇಳ್ತಾನಂತ, ನೋಡಪ್ಪ, ಫಸ್ಟ್ ಈಜಾಡೋರು ಬಂದಿರಲ್ಲ ಅವ್ರಿಗೆ ನಾನೇ ಕಳಿಸಿದೆ. ಫಸ್ಟ್ ರೆಸ್ಕ್ಯೂ ಟೀಮ್ ಬಂತಲ್ಲ ಅವ್ರಿಗೆ ಯಾರು ಕಳಿಸಿರು? ನಾನೇ ಕಳಿಸಿದ್ದೆ. ಅದಕ್ಕೂ ನೀ ಕೇಳಲಿಲ್ಲ. ನೆಕ್ಸ್ಟ್ ಪ್ರಳಯ ಹೆಚ್ಚಾಯಿತು, ಮನುಷ್ಯರು ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ. ಅವಾಗ ನಾನು ದೋಣಿ ಕಳಿಸ್ದೆ. ಯಾರಿಗೆ ಕಳಿಸ್ದೆ? ದೋಣಿ ಕಳಿಸ್ದೆ. ಆವಾಗನೂ ಕೂಡ ನೀನೇನು ಮಾಡಲಿಲ್ಲ, ಬರಲಿಲ್ಲ ನೀನು. ಲಾಸ್ಟಿಗೆ ಕೊನೆಗೆ ನಾನು ಏನು ಮಾಡಿದೆ ನಿನಗೆ? ಏನು ಕಳಿಸ್ದೆ? ಏನು ಕಳಿಸ? ಹೆಲಿಕಾಪ್ಟರ್ ಕಳಿಸ್ದೆ. ಅದರಲ್ಲಿ ಕೂಡ ನೀನೇನು ಮಾಡಲಿಲ್ಲ. ಅಂದ್ರೆ ನೀ ಏನು ತಿಳ್ಕೊಂಡಿದ್ದೆ? ಅಷ್ಟೆಲ್ಲ ಅವ್ರಿಗೆಲ್ಲ ಕಳಿಸ್ದವ್ರು ಯಾರು ಅಂತ ತಿಳ್ಕೊಂಡಿದ್ದೀನಿ? ನಾನೇ ಕಳಿಸೀನಿ. ಯಾಕಂದ್ರೆ ನಿನ್ನ ಮೇಲೆ ನನಗೆ ಬಹಳ ಪ್ರೀತಿ, ಗೌರವ. ಅದರಿಂದ ನಿನಗೆ ರಕ್ಷಣೆ ಮಾಡೋದಕ್ಕೋಸ್ಕರ ಈ ಭೂಮಿ ಮೇಲೆ ಸಾಕಷ್ಟು ಸಾಧನಗಳನ್ನು ನಾನು ಏನು ಮಾಡಿದ್ದೀನಿ, ಸಿದ್ಧ ಮಾಡಿದ್ದೀನಿ. ನಾನೇ ಭೂಮಿ ಮೇಲೆ ಒಂದು ವೇಳೆ ಬಂದಂದ್ರೆ ನೀನು ಇರಲ್ಲ, ಯಾರೂ ಇರಲ್ಲ ಭೂಮಿ ಮೇಲೆ. ನಾನೇ ಡೈರೆಕ್ಟಾಗಿ ಬಂದಂದ್ರೆ ಯಾರಿರಲ್ಲ, ನೀನು ಇರಲ್ಲ, ಮತ್ತು ಯಾರಿರಲ್ಲ, ಭೂಮಿ ಮೇಲೆ ಯಾರು ಇರಲ್ಲ. ಯಾಕಂದ್ರೆ ದೇವರು ವಾಕ್ಯ ಹೇಳ್ತದ, ದೇವರನ್ನು ನೋಡಿದಂಥವ್ರು ಯಾರೂ ಇಲ್ಲಂತ. ಒಂದು ಸಲ ಮೋಸೆ ನೋಡ್ಬೇಕಂತಾನೆ. ಏನಂತಾನ? ಮೋಸೆಗೆ ಹಿಂಗೆ ಆಸೆ ಆಗ್ತದೆ. ಒಂದು ಸಲ ಅವನು ಜಿದ್ದು ಹಿಡಿತಾನೆ, ಸ್ವಾಮಿ ನಾನು ನಿನಗೆ ನೋಡಬೇಕು, ಸ್ವಾಮಿ ನಾನು ನಿನಗೆ ನೋಡಬೇಕು, ಸ್ವಾಮಿ ನಿನಗೆ ಒಂದು ಸಲ ನೋಡ್ಬೇಕಂತಾನೆ. ಅವಾಗ ದೇವ್ರು ಮೋಸೆಗೆ ಏನು ಹೇಳ್ತಾನೆ ರೀ? ಹೇಳೋಣ, ಬೈಬಲ್ ಓದ್ತೀರಿ, ಏನು ಹೇಳ್ತಾನೆ? ಮೋಸೆ, ನನ್ನ ಸ್ವರೂಪವನ್ನು ನೋಡಿದಂಥವ್ರು ಮನುಷ್ಯರು ಯಾರು ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ದೇವ್ರು. ನನ್ನ ಸ್ವರೂಪ ನೋಡಿದವರು, ನನ್ನ ನೋಡಿದವರು ಮನುಷ್ಯರು ಯಾರು ಜೀವಂತ ಉಳಿಲಿಕ್ಕೆ ಅದೇ. ಅದಕ್ಕೆ ಸೀನಾಯಿ ಬೆಟ್ಟದ ಮೇಲೆ ದೇವರು ಪ್ರಥಮವಾಗಿ ಬಂದು ಮಾತಾಡುವಂಥ ಸಮಯ ಇಸ್ರಾಯೇಲರ ಕಿವಿ ಹರಿದು ಹೋಗ್ತಾವ್ರಿ. ದೇವ್ರು ಬಂದು ಮಾತಾಡೋ ಟೈಮ್ನಾಗ ನೆಕ್ಸ್ಟ್ ಒಂದು ಡಿಸೈಡ್ ಮಾಡ್ತಾವ್ರು. ಏನು ಡಿಸೈಡ್ ಮಾಡ್ತಾರಪ್ಪ ಅಂತಂದರೆ, ಮೋಸೆ, ಇನ್ನು ಮುಂದೆ ನಾವು ದೇವ್ರ ಸ್ವರ ಕೇಳಲಿಕ್ಕೆ ನಾವು ಯೋಗ್ಯರಲ್ಲ, ನಾವು ಕೇಳಲಿಕ್ಕೆ ಸಾಧ್ಯನೇ ಇಲ್ಲ, ನೀ ಹೋಗು ದೇವ್ರ ಸ್ವರ ಕೇಳು. ದೇವ್ರು ಏನು ಹೇಳ್ತಾನೆ ಅದು ಬಂದು ನಮಗೇನು ಮಾಡು. ಇವತ್ತಿನಿಂದ ನಾವು ಅದು ಏನು ಮಾಡ್ತೀವಿ. ಒಂದು ಸಲ ಸೀನಾಯಿ ಬೆಟ್ಟದ ಮೇಲೆ ದೇವ್ರು ಬಂದು ಒಂದು ಗುಡುಗು ಹಾಕಿದ್ರೆ ಅವ್ರಿಗೆ ಕೇಳೋಕ್ಕಾಗಲಿಲ್ಲ ರೀ. ಬೈಬಲ್ನಾಗ ಗೊತ್ತೀವಿ ನಾವು, ದೇವರು ದಹಿಸುವ ಅಗ್ನಿ ಆಗಿದ್ದಾನಂತ. ಅಲ್ಲೆಲ್ಲೂಯ್ಯ. ಏನಾಗಿದ್ದಾನಂತ ರೀ ದೇವರು? ದೇವರು ಏನಾಗಿದ್ದಾನಂತ? ದೇವರು ಆತನು ದಹಿಸುವ ಅಗ್ನಿ ಆಗಿದ್ದಾನಂತೇಳಿ. ನಾನು ನೀನು ದೇವರನ್ನು ಏನಂತ ತಿಳ್ಕೊಂಡಿದ್ದೀವಿ? ದೇವರ ವಿಷಯದಲ್ಲಿ ಏನು ತಿಳ್ಕೊಂಡಿದ್ದೀವಿ ನಾವು? ದೇವರಿಗೂ ನಮಗಿರುವಂಥ ಸಂಬಂಧ ಏನೆಂಬುದಾಗಿ ಒಂದು ಸಲ ನಾವು ಧ್ಯಾನ ಮಾಡುವಂಥ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಿಮ್ಮ ಮಾತುಗಳನ್ನು ಕೇಳುವವನು ಆತನು ನನ್ನ ಮಾತು ಕೇಳ್ದಂಗೆ ಅಂತಾನೆ ಸ್ವಾಮಿ. ದೇವರು ಭೂಮಿ ಮೇಲೆ ಯಾಕೆ ಪ್ರವಾದಿಗಳನ್ನು, ಯಾಕೆ ಸೇವಕರನ್ನು, ನಾಯಕರನ್ನು, ಅಪೊಸ್ತಲರನ್ನು, ಪ್ರವಾದಿಗಳನ್ನು, ಬೋಧಕರನ್ನು, ಸಭಾಪಾಲಕರನ್ನು, ಟೀಚರನ್ನು, ಉಪದೇಶಕರನ್ನು ಯಾಕೆ ಇಟ್ಟನ್ರಿ? ಆತ ಬರ್ಲಿಕ್ಕಾಗಲ್ಲ, ನಿಮ್ಮ ಜೊತೆ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವ್ರು ಏನು ಮಾಡಿದಾನಂದರೆ ಅಪೊಸ್ತಲ ಕೃತ್ಯದಲ್ಲಿ ಏನು ಮಾಡಿದಾನೆ, ನಮಗೆ ಅಪೊಸ್ತಲರನ್ನು, ಉಪದೇಶಕರನ್ನು, ಬೋಧಕರನ್ನು ನಮಗೆ ಈ ಲೋಕದಲ್ಲಿ ಎಲ್ಲ ರೀತಿಯಿಂದ ಏನು ಮಾಡಿದ ನಮಗೆ ಆತನ ಈ ಲೋಕದಲ್ಲಿ ಇಟ್ಟಿದ್ದೇನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈ ದೇವ್ರ ವಾಕ್ಯದ ನೋಡ್ತೀವಿ. ಮೊದಲನೇ ಯೋಹಾನ 4:6 ಏನು ನೋಡ್ತೀವಪ್ಪ ಅಂತಂದರೆ, ದೇವರ ಸಂಬಂಧಿಯಾಗಿರುವಂಥವನು, ದೇವರಿಂದ ಹುಟ್ಟಿದಂಥವನು ಆತನ ನಮ್ಮ ಮಾತುಗಳನ್ನು ಏನು ಮಾಡ್ತಾನೆ ಆತನು? ನಮ್ಮ ಮಾತುಗಳು ಆತನಿಗೆ ಕೇಳ್ತಾ ಇಲ್ಲ ಬಂದರೆ ಯಾರ ಸಂಬಂಧಿ ಆತನು? ಅಪವಾದಿ ಸಂಬಂಧಿ ಆತನು. ಅದಕ್ಕೋಸ್ಕರ ಈ ಮೇಜಿನ ಸಮೀಪ ಬರುವಂಥ ಸಂದರ್ಭದಲ್ಲಿ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ನಾವು ಯಾರ ಸಂಬಂಧಿ ಅಂಥೇಳಿ ಒಂದು ಸಲ ನಮ್ಮನ್ನು ಏನು ಮಾಡ್ಬೇಕು ರೀ? ಪರೀಕ್ಷೆ ಮಾಡ್ಕೊಳ್ಳೋದು. ನಾವು ದೇವರ ಸಂಬಂಧಿಯಾಗಿರೋದಾದರೆ ನಾವು ದೇವ್ರ ಮಾತುಗಳನ್ನು ಕೇಳ್ತೀವಿ. ನಾವು ದೇವರಿಗೆ ಸಂಬಂಧಿಗಳಾದ್ರಪ್ಪ ಅಂತಂದರೆ ನಾವು ದೇವರ ಸೇವಕನ ಮಾತುಗಳೇನು ಮಾಡ್ತೀವಿ? ದಟ್ಸ್ ಆಲ್ ಫೈನಲ್. ಮೂರನೇ ಗುರುತು. ನಾಲ್ಕನೇದೊಂದು ನೋಡಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಹೋಗೋಣ. ಬನ್ನಿ ನಾವೆಲ್ಲರೂ ಕೂಡ ಅದೇ 3ನೇ ಯೋಹಾನ, ಲಾಸ್ಟ್ ಕೊನೆಯದಾಗಿ 3ನೇ ಯೋಹಾನ ಪತ್ರಿಕೆ, 3ನೇ ಯೋಹಾನನ ಪತ್ರಿಕೆ, ದಯವಿಟ್ಟು ನಿಮ್ಮ ಸತ್ಯವೇದವನ್ನು ತೆಗಿರಿ. 3ನೇ ಯೋಹಾನನ ಪತ್ರಿಕೆ 11ನೇ ವಚನ ಓದಮ್ಮ, ಹಿಂದಿಯಲ್ಲಿ ಓದಮ್ಮ. ಹೇ ಪ್ರಿಯೋ, बुराई के नहीं पर भलाई के अनुयायी हो. बुराई के नहीं
पर भलाई के अनुयायी हो, भलाई की अनुयायी हो, जो भलाई करता है जो भलाई करता है वो परमेश्वर की ओर से है। ಹಲ್ಲೆಲೂಯಾ. ಕನ್ನಡದಲ್ಲಿ ಓದಮ್ಮ. ಒಳ್ಳೆ ನಡತೆಯನ್ನು ಅನುಸರಿಸುವವನು, ಒಳ್ಳೆಯ ನಡತೆಯನ್ನು ಅನುಸರಿಸುವವನು, ಒಳ್ಳೆಯದನ್ನು ಮಾಡುವವನು ದೇವರಿಂದ ಹುಟ್ಟಿದವನಾಗಿದ್ದಾನೆ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿಯ ಮಕ್ಕಳೇ, ಕೊನೆಯದಾಗಿ ಲಾಸ್ಟಾಗಿ ನಾವು ಏನು ನೋಡ್ತೀವಪ್ಪ ಅಂತಂದರೆ, ದೇವರಿಂದ ಹುಟ್ಟಿದವನು ದೇವರ ಸಂಬಂಧಿ ಆತನ ಏನು ಮಾಡ್ತಾನಪ್ಪ ಅಂತಂದರೆ, ಆತನಿಗೆ ಇತರರಿಗೆ ಆತನ ಏನು ಮಾಡ್ತಾನಂದರೆ ಮೇಲುಗಳನ್ನು ಮಾಡ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ದೇವರ ಸಂಬಂಧಿ ಏನು ಮಾಡ್ತಾನಂತೀರಿ? ಎಲ್ಲರಿಗೆ ಏನು ಮಾಡ್ತಾನೆ ಆತನು? ಎಲ್ಲರೂ ನನ್ನ ಕಡೆಗೆ ನೋಡ್ರಿ ಸ್ವಲ್ಪ. ನಾಲ್ಕನೇದಾಗಿ ದೇವರ ಸಂಬಂಧಿ ಆತನ ಏನು ಮಾಡ್ತಾನೆ? ಆ ನಾಲ್ಕನೇ ಗುಣ ಏನಂದರೆ ಅವನು ಒಂದು ಗುರುತೇನು? ದೇವರ ಸಂಬಂಧಿ, ದೇವರಿಗೆ ಸಂಬಂಧಪಟ್ಟವನು ಎಲ್ಲರಿಗೆ ಆತನು ಮೇಲಾಗಬೇಕೆಂಬುದಾಗಿ ಆತನ ಏನು ಮಾಡ್ತಾನಂತಾರೆ? ಆತನು ಬಯಸ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಸೊ ಇನ್ನು ನಾವು ಪ್ರೀತಿ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನೋಡ್ತೀವಿ, ದೇವರ ಸಂಬಂಧಿ ಎಲ್ಲರಿಗೂ ಆತನು ಮೇಲನ್ನು ಬಯಸ್ತಾನೆ, ದೇವರ ಸಂಬಂಧಿ ಆತನು ಎಲ್ಲರಿಗೆ ಮೇಲಾಗಲಿ ಎಂಬುದಾಗಿ ಬಯಸ್ತಾನೆ, ದೇವರ ಸಂಬಂಧಿ ಆತನು ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬುದಾಗಿ ಬಯಸ್ತಾನೆ, ಒಳ್ಳೆಯದನ್ನು ಮಾಡುವವನು ಮತ್ತು ಇತರರಿಗೆ ಒಳ್ಳೆಯದನ್ನು ಬಯಸುವವನು ಆತನು ದೇವರಿಂದ ಹುಟ್ಟಿದವನಾಗಿದ್ದಾನೆ ಎಂಬುದಾಗಿ ನಾವು ಯೋಹಾನ ಪತ್ರಿಕೆಯಲ್ಲಿ ಯೋಹಾನ ಭಕ್ತನು ಹೇಳೋದನ್ನು ನೋಡ್ತೇವೆ. ಇವತ್ತು ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ಮೇಲು ಮಾಡುವಂಥ ವಿಷಯದಲ್ಲಿ, ಇನ್ನೊಬ್ಬರಿಗೆ ಮೇಲು ಮಾಡುವಂಥ ವಿಷಯದಲ್ಲಿ, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡುವಂಥ ವಿಷಯದಲ್ಲಿ, ಇವತ್ತು ನಮ್ಮ ಜೀವಿತದಲ್ಲಿ ನಾವು ಇತರರಿಗೆ ಮೇಲಾಗುವಂಥ ಜೀವಿತ ನಾವು ಜೀವಿಸ್ತಾ ಇದ್ದೇವಾ? ಅಥವಾ ಇತರರಿಗೆ ಕೀಡಾಗುವಂಥ ರೀತಿಯಿಂದ ನಾವು ಜೀವಿಸ್ತಾ ಇದ್ದೀವಿ? ಒಂದು ಸಲ ಏನು ಮಾಡಬೇಕು? ನಮ್ಮನ್ನು ಏನು ಮಾಡಬೇಕು? ನಾವು ದೇವರ ಸಂಬಂಧಿಯಾಗಿದ್ದೇವಪ್ಪ ಅಂತಂದರೆ ಇತರರಿಗೆ ಕೇಡಾಗುವಂಥ ರೀತಿಯಿಂದ ನಾವು ಬದುಕಂಗಿಲ್ಲ. ನಾವು ಅಪವಾದಿಗೆ ಸಂಬಂಧಪಟ್ಟರು ಅಂದರೆ ಇತರರಿಗೆ ಕೇಡಾಗದಾಗ ನಾವು ಸಂತೋಷ ಪಡ್ತೀವಿ. ನಾವು ಯಾರ ಸಂಬಂಧಿ ಇದ್ದೀವಿ? ದೇವರ ಸಂಬಂಧಿ ಇದ್ದೀವಿ. ದೇವರ ಸಂಬಂಧಿ ಗುಣ ಏನು? ಗುರುತೇನಪ್ಪ ಅಂದರೆ ಆತನು ಎಲ್ಲರಿಗೆ ಆತನು ಮೇಲಾಗುವಂತೆ ಆತನು ಬಯಸ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಮೇಲಿನಲ್ಲಿ ಅದು ಯಾವ ರೀತಿಗೆ ಮೇಲಾಗಬೇಕಪ್ಪ ಅಂತಂದರೆ, ನಮ್ಮ ಮೇಲು ನಾವು ಮಾಡುವಂಥ ಒಳ್ಳೆತನ ನಾಟಕೀಯವಾಗಿರಬಾರ್ದು ರೀ. ಏನ್ರಿ? ನಾವು ಮಾಡುವಂಥ ಒಳ್ಳೆ ಕಾರ್ಯಗಳು ಅದು ಜನರೇ ಕಾಣುವಂತೆ, ಜನರು ನೋಡುವಂತೆ, ಜನರು ಮೆಚ್ಚುವಂತೆ ಆಗಬರಬಾರ್ದು. ಅವರು ನಾವು ಮಾಡುವಂಥ ಮೇಲು, ನಾವು ಮಾಡುವಂಥ ಒಳ್ಳೆ ಕಾರ್ಯಗಳು ದೇವರಿಗೆ ಇಷ್ಟವಾಗಿರಬೇಕು. ದೇವರಿಗೆ ಯಾವಾಗ ಇಷ್ಟ ಆಗ್ತಾವಪ್ಪ ಅಂತಂದರೆ, ನಾವು ಮಾಡುವಂಥ ಇತರರಿಗೆ ಮಾಡುವಂಥ ಮೇಲುಗಳು ದೇವರಿಗೆ ಯಾವಾಗ ಇಷ್ಟ ಆಗ್ತಾವಪ್ಪ ಅಂತಂದರೆ, ನಾವು ಇತರರಿಗೆ ಮೇಲು ತರುವಂಥವ್ರು ಯಾವಾಗ ಆಗ್ತೀವಪ್ಪ ಅಂತಂದರೆ, ನಾವು ಎಲ್ಲರಿಗೆ ಒಳ್ಳೆಯದನ್ನು ಯಾವಾಗ ಬಯಸ್ತೀವಪ್ಪ ಅಂತಂದರೆ, ಮೊದಲದು ಎಲ್ಲಿಂದ ಪ್ರಾರಂಭ ಆಗಬೇಕಂದ್ರೆ ನಮ್ಮ ಕುಟುಂಬದಿಂದ ಮೊದಲು ಪ್ರಾರಂಭ ಆಗಬೇಕಿರೋದು. ಎಲ್ಲಿಂದ ಪ್ರಾರಂಭ ಬೇಕ್ರಿ? ನಮ್ಮ ಮನೇಲಿಂದ ಫಸ್ಟ್ ಪ್ರಾರಂಭಕ್ಕೆ ಮೇಲ್ ಅಂತಕ್ಕಂಥದ್ದು. ಜಾಗ್ರತೆಯಿಂದ ಕೇಳ್ರಿ. ಈ ಮೇಲ್ ಅಂತಕ್ಕಂಥದ್ದು ಹೆಂಗೆ ಆಗ್ಬೇಕಂದ್ರೆ, ಇತರರಿಗೆ ಆಗೋದಕ್ಕಿಂತ ಮುಂಚೆ, ಇನ್ನೊಬ್ರಿಗೆ ಒಳ್ಳೇದು ಮಾಡೋದಕ್ಕಿಂತ ಮುಂಚೆ, ಇನ್ನೊಬ್ಬರಿಗೆ ಒಳ್ಳೇದಾಗೋದಕ್ಕಿಂತ ಮುಂಚೆ, ನಿನ್ನಿಂದ ಇನ್ನೊಬ್ಬರಿಗೆ ಮೇಲಾಗೋದಕ್ಕಿಂತ ಮುಂಚೆ ನಿನ್ನ ಜೀವಿತದಲ್ಲಿ ಅದು ಪ್ರಾರಂಭ ಹೆಂಗೆ ಆಗಬೇಕು ಗೊತ್ತಾ? ಮೊದಲು ಹೆಂಗೆ ಪ್ರಾರಂಭ ಬೇಕು ಅಂದರೆ, ಮೊದಲು ನಿನ್ನಿಂದ ನಿನಗೆ ಮೇಲಾಗಬೇಕು. ಮೊದಲು ಫಸ್ಟ್ ಏನಾಗಬೇಕು ರೀ? ಮೊದಲು ನಿನ್ನಿಂದ ನಿನಗೆ ಮೇಲಾಗಬೇಕು. ಎರಡನೇದಾಗಿ ನಿನ್ನಿಂದ ನಿನ್ನ ಕುಟುಂಬಕ್ಕೆ ಮೇಲಾಗಬೇಕು. ಎರಡನೇದು. ಮೂರನೇದಾಗಿ ನಿನ್ನಿಂದ ನಿನ್ನ ಸಭೆಗೆ ಮೇಲಾಗಬೇಕು. ನಾಲ್ಕನೇದಾಗಿ ನಿನ್ನಿಂದ ನಿನ್ನ ಸಮಾಜಕ್ಕೆ ಮೇಲಾಗಬೇಕಂತೇಳಿ. ಈ ಮೇಲ್ ಅಂತಕ್ಕಂಥದ್ದು ಯಾವಾಗ ಪ್ರಾರಂಭ ಆಗ್ಬೇಕು ರೀ? ನಿನ್ನಿಂದ ಮೊದಲ ನಿನಗೆ ಮೇಲಾಗಬೇಕು. ನಿನ್ನಿಂದ ಮೊದಲು ನಿನ್ನ ಕುಟುಂಬಕ್ಕೆ, ನಿನ್ನಿಂದೇ ನಿನಗೆ ಮೇಲಾಗಿಲ್ಲ, ನಿನ್ನಿಂದೇ ನಿನ್ನ ಕುಟುಂಬದಾಗಿನ್ನ ಒಂದು ಒಳ್ಳೆಯದಾಗಿಲ್ಲ, ನಿನ್ನ ಕುಟುಂಬದಾಗ ಸಮಾಧಾನ ಇಲ್ಲ, ನಿನ್ನ ಕುಟುಂಬದಾಗ ಶಾಂತಿ ಇಲ್ಲ, ನಿನ್ನಿಂದ ನೆಮ್ಮದಿ ಹಾಳಾಗ್ಲತ್ತದ, ನಿನ್ನಿಂದ ಸಮಾಧಾನ ಹಾಳಾಗ್ಲತ್ತದ, ನಿನ್ನಿಂದ ಒಳ್ಳೇದು ಏನೋ ಆಗ್ಲತ್ತಿಲ್ಲ ಕುಟುಂಬದಾಗ. ನಾವು ಜನರಿಗೆ ಕಾಣಂಗಿಲ್ಲ, ಇವು ಒಳ್ಳೆ ಕಾರ್ಯಗಳು ಮಾಡ್ತೀವಿ ಅಂದ್ರೆ ಅದು ದೇವ್ರು ಮೆಸ್ತಾನೇನು ರೀ? ಮೆಸ್ತಾನೆ ರೀ? ಈ ಮೇಲು ದೇವ್ರು ಇಷ್ಟಪಡ್ತಾನೇನು ರೀ? ಈ ಮೇಲು ಈ ಒಳ್ಳೆತನ ದೇವ್ರ ಲೆಕ್ಕದಾಗ ಇಲ್ಲರಿ. ಅದು ಹೆಂಗೆ ಪ್ರಾರಂಭ ಆಗಬೇಕಪ್ಪ ಅಂತಂದರೆ, ಅದು ಎಲ್ಲಿಂದ ಬರಬೇಕಪ್ಪ ಅಂದರೆ, ಮೊದಲು ಫಸ್ಟ್ ಏನು ಮಾಡಬೇಕು? ಮೇಲ್ ಅಂತಕ್ಕಂಥದ್ದು ಮೊದಲು ನನಗಾಗಬೇಕು. ಅದು ನನ್ನಿಂದ ನನಗಾಗಬೇಕು, ಮೇಲಾಗಬೇಕು ಮೊದಲು. ಎರಡನೇದಾಗಿ ನನ್ನ ಕುಟುಂಬಕ್ಕೆ ಏನಾಗಬೇಕು? ನನ್ನಿಂದ ನನ್ನ ಕುಟುಂಬಕ್ಕೆ ಮೇಲಾಗಬೇಕು. ನನ್ನ ಕುಟುಂಬದಾದ ನಂತರ ಎಲ್ಲಿ ಮೇಲಾಗಬೇಕು? ಸಭೆದಾಗ ಮೇಲಾಗಬೇಕು. ಸಭೆದಾಗ ಮೇಲಾದ ಮೇಲೆ ಇನ್ನೊಬ್ರಿಗೆ ಏನಾಗಬೇಕು? ಸಮಾಜದಲ್ಲಿ ಏನಾಗಬೇಕು? ನಾವು ಮೇಲು. ಆವಾಗ ನಾವು ಬಹಿರಂಗವಾಗಿ ಎಲ್ಲ ಇತರರಿಗೆ ಮಾಡುವಂಥ ಒಳ್ಳೆ ಕಾರ್ಯಗಳು ಭಾಳ ಶ್ಲಾಘವಾಗಿರ್ತಾವೆ ಅಂತೇಳಿ. ನಾವು ಮೇಲಾಗಿರಲ್ಲ, ನಮ್ಮ ಕುಟುಂಬದಾಗ ನಮ್ಮಲ್ಲಿಂದ ನಮ್ಗೆ ಮೇಲಿರಲ್ಲ, ಒಂದು ಸಭೆದಾಗ ನಮ್ಮಲ್ಲಿಂದ ಇನ್ನೊಬ್ಬರಿಗೆ ಮೇಲಿರಂಗಿಲ್ಲ. ನಾವು ಎಲ್ಲ ಓಡಾಡಿ ಭಕ್ತಿ ಕಾರ್ಯಗಳು ಮಾಡ್ತೀವಪ್ಪ ಅಂತಂದ್ರೆ ಅದು ದೇವ್ರ ಮೆಸ್ತಾನೆ ರೀ? ಸಾಧ್ಯ ಇಲ್ಲ. ಅದಕ್ಕೆ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ,
3ನೇ ಯೋಹಾನ 11ನೇ ವಚನದಲ್ಲಿ ದೇವರು ಹೇಳ್ತಾ ಇದ್ದಾನೆ, ದೇವರ ಸಂಬಂಧಿ ಆತನು ಎಲ್ಲರಿಗೆ ಏನು ಮಾಡ್ತಾನೆ ರೀ? ಆತನು ಮೇಲನ್ನೇ ಆತನು ಮಾಡ್ತಾನಂತೀರಿ. ಎಲ್ಲರಿಗೆ ಆತನು ಒಳ್ಳೆಯದನ್ನೇ ಮಾಡ್ತಾನೆ. ಗಲಾತಿ ಪುಸ್ತಕದಲ್ಲಿ ಒಂದು ಮಾತು ನೋಡ್ತೀವಿ ರೀ, 6ನೇ ಅಧ್ಯಾಯ 10ನೇ ವಚನದಲ್ಲಿ ಆತ ಎಲ್ಲಿ ತನಕ ಮೇಲ್ ಮಾಡ್ತಾನಪ್ಪ ಅಂದರೆ, ಎಲ್ಲಿ ತನಕ ದೇವರ ಸಂಬಂಧಿ ಮೇಲ್ ಮಾಡ್ಬೇಕು. ಯಾರಾದರೂ ಹೋದ್ರಮ್ಮ ಗಲಾತಿ 6:10 ಹೋದ್ರಿ? ಎಲ್ಲಿ ತನಕ ನಾವು ಮೇಲ್ ಮಾಡಬೇಕು, ಎಲ್ಲಿ ತನಕ ನಾವು ಮೇಲ್ ಮಾಡಬೇಕು, ಯಾರ್ಯಾರಿಗೆ ಮೇಲ್ ಮಾಡಬೇಕು, ಹೆಂಗೆ ಮಾಡ್ಬೇಕಂತೇಳಿ ಗಲಾತ್ಯ 6ನೇ ಅಧ್ಯಾಯ 10ನೇ ವಚನ ಹೋದ್ರಿ ಸ್ವಲ್ಪ ಗಟ್ಟಿಯಾಗಿ. ಗಲಾತ್ಯ 6:10. ಆದದ್ದರಿಂದ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ, ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ, ಮುಖ್ಯವಾಗಿ ಒಂದೇ ಮನೆಯಂತಿರುವ ಕ್ರಿಸ್ತ ನಂಬಿಕೆ ಉಳ್ಳವರಿಗೆ ಮಾಡೋಣ. ಹಲ್ಲೆಲೂಯಾ. ಅರ್ಥ ಆಯ್ತು ರೀ? ಒಳ್ಳೇದು ಮಾಡ್ಬೇಕಂದ್ರೆ, ಮೇಲ್ ಮಾಡ್ಬೇಕಂದ್ರೆ ಹೆಂಗೆ ಮಾಡ್ಬೇಕಂತ್ರಿ? ಎಲ್ಲಿಂದ ಮಾಡ್ಬೇಕಂತ? ಹಾಂ, ಎಲ್ಲರಿಗೆ ಒಳ್ಳೇದು ಮಾಡೋಣ. ನಾವೇನು ಮಾಡೋಣ? ಎಲ್ಲರಿಗೆ ಮೇಲೆ ಮಾಡೋಣ, ಎಲ್ಲರಿಗೆ ಒಳ್ಳೇದೇ ಮಾಡೋಣ. ಅದ್ರ ಮುಖ್ಯವಾಗಿ ಯಾರಿಗೆ ಮಾಡಮಿ? ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡಮಿ? ಕ್ರಿಸ್ತ ನಂಬಿಕೆಯಲ್ಲಿರುವಂಥ ಒಂದೇ ಕುಟುಂಬವಾಗಿರುತ್ತೆ ಕ್ರೈಸ್ತ ಸಹೋದರ ಸಹೋದರಿಗೆ ಮೊದಲೇನು ಮಾಡಮಿ? ಮೇಲ್ ಮಾಡಮಂತ. ಗಲಾತ್ಯ ಪುಸ್ತಕ 6ನೇ ಅಧ್ಯಾಯ 10ನೇ ವಚನದಲ್ಲಿ ದೇವರು ಹೇಳ್ತಾನೆ, ಈ ಮೇಲು ಯಾವ ರೀತಿಗೆ ಇರಬೇಕಪ್ಪ ಅಂತಂದರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ಸಂಬಂಧಿ ಆತನು ಎಲ್ಲರಿಗೂ ಕೂಡ ಆತನು ಏನು ಮಾಡ್ತಾನೆ? ಆತನು ಮೇಲ್ ಮಾಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ,